ಬೆಳಗಾವಿ ಪೊಲೀಸರು ಕ್ರೈಂ ತಗ್ಗಿಸಲು ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿದ್ದಾರೆ. ಜನರಿಗೆ ನ್ಯಾಯ ಒದಗಿಸಲು ಮತ್ತಷ್ಟು ಜನಸ್ನೇಹಿಯಾಗಿ ಸೇವೆ ಸಲ್ಲಿಸಬೇಕೆಂದು ಐಜಿಪಿ ಚೇತನ್ ಸಿಂಗ್ ರಾಥೋರ್ ಕರೆ ನೀಡಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸುತ್ತಿರುವ ಬೆಳಗಾವಿ ಪೊಲೀಸರಿಗೆ ಪ್ರಶಂಸಾ ಪತ್ರವನ್ನು ವಿತರಿಸುವ ಸಮಾರಂಭವನ್ನು ಬೆಳಗಾವಿಯಲ್ಲಿ ಪೊಲೀಸ್ ಪರೇಡ್ ಮೈದಾನದಲ್ಲಿ ಆಯೋಜಿಸಲಾಯಿತು. ಮೊದಲಿಗೆ ವಿವಿಧ ಪೊಲೀಸ್ ತಂಡಗಳಿಂದ ಆಕರ್ಷಕ ಶಿಸ್ತುಬದ್ಧವಾದ ಪರೇಡ್ ನಡೆಯಿತು. ಪರೇಡ್ ಪರಿವೀಕ್ಷಣೆಯ ಬಳಿಕ ಮಾತನಾಡಿದ ಐಜಿಪಿ ಚೇತನ್ ಸಿಂಗ್ ರಾಥೋರ್ ಅವರು, ಪರೇಡ್ನಲ್ಲಿ ಕಂಡುಬಂದಂತಹ ಶಿಸ್ತು ಪೊಲೀಸರು ಸದಾ ತಮ್ಮ ಸೇವೆಯಲ್ಲಿ ಮುಂದುವರಿಸಬೇಕು. ಬೆಳಗಾವಿ ಜಿಲ್ಲೆ ಪೊಲೀಸರು ಕ್ರೈಂ ತಡೆಗಟ್ಟುವಲ್ಲಿ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಯಾವುದೇ ಕಪ್ಪು ಚುಕ್ಕಿಯನ್ನ ತರದೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇತ್ತೀಚೆಗೆ ನಡೆದ ಗೋಕಾಕ್ ಶ್ರೀ ಲಕ್ಷ್ಮೀದೇವಿ ಜಾತ್ರೆ ಇದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಮುಂಬರುವ ದಿನಗಳಲ್ಲಿ ಬರುವ ಗಣೇಶೋತ್ಸವ ಸೇರಿದಂತೆ ಇನ್ನುಳಿದ ಹಬ್ಬ ಉತ್ಸವಗಳನ್ನು ಕೂಡ ಸರಿಯಾಗಿ ನಿರ್ವಹಿಸಿ ನೂತನ ಪೊಲೀಸ್ ಆಯುಕ್ತರು ನೀಡಿರುವ ಸಂದೇಶದ ಪ್ರಕಾರ ಠಾಣೆಗೆ ಬರುವ ಜನರೊಂದಿಗೆ ಜನಸ್ನೇಹಿಯಾಗಿ ವರ್ತಿಸಿ ಜನರಿಗೆ ನ್ಯಾಯ ಕೊಡುವ ಕೆಲಸವನ್ನು ಮಾಡಬೇಕೆಂದು ಕರೆ ನೀಡಿದ್ರು. ಇದೇ ತರನ ಡಿಸಿಪ್ಲಿನ್ ತಮ್ಮೆಲ್ಲ ಸ್ಟೇಷನ್ ಆಗಲಿ ಅಥವಾ ಆರ್ಮ್ಡ್ ಹೆಡ್ ಕ್ವಾರ್ಟರ್ ಆಗಲಿ ಎಲ್ಲ ಕಡೆ ತಮ್ಮ ಇದೇ ತರ ಡಿಸಿಪ್ಲಿನ್ ಮುಂದೆ ಬರುತ್ತೀರಿ ಅಂತ ನಾನು ಭಾವಿಸ್ತೀನಿ. ಈಗಾಗಲೇ ಈ ವರ್ಷದಲ್ಲಿ 7 ತಿಂಗಳು ಆಗ್ತಾ ಬಂದಿದೆ. ಜನವರಿಯಿಂದ ನೋಡ್ತಾ ಇದ್ದೀನಿ, ಸುಮಾರು ಡಿಸ್ಟ್ರಿಕ್ಟ್ ಪೊಲೀಸ್ ಇಂದ ಕ್ರೈಮ್ ಪ್ರಿವೆನ್ಷನ್ ಆಗಲಿ, ಲಾ ಅಂಡ್ ಆರ್ಡರ್ ಆಗಲಿ ಯಾವುದೇ ತರನ ಕಪ್ಪು ಚುಕ್ಕೆ ಬರದೆ ಒಂದು ಒಳ್ಳೆ ರೀತಿಯಿಂದ ಬೆಳಗಾವಿ ಜಿಲ್ಲಾ ಪೊಲೀಸ್ ಕೆಲಸ ಮಾಡ್ತಾ ಬಂದಿದೆ. ಇತ್ತೀಚಿನ ಮುಗಿಸ್ಕೊಂಡಿರುವ ಗೋಕಾಕ್ ಜಾತ್ರೆ ಬಂದೋಬಸ್ತ್ ಅದಕ್ಕೂ ಒಂದು ಒಳ್ಳೆ ಉದಾಹರಣೆ ಆಗಿದೆ. ಇದೇ ತರ ಕೆಲಸ ಮುಂದೆ ಸಹ ನಾವು ನಿಮ್ಮ ಎಲ್ಲರ ಕಡೆಯಿಂದ ಬಯಸ್ತಾ ಇದ್ದೀವಿ. ಮುಂಬರುವ ದಿವಸದಲ್ಲಿ ಮುಂಬರುವ ತಿಂಗಳಿನಲ್ಲಿ ಒಂದು ಗಣೇಶ ಹಬ್ಬ ಬರ್ತದೆ. ಮತ್ತೆ ನಂತರ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿ ಜನಸ್ನೇಹಿ ಸೇವೆಯನ್ನು ನೀಡಿದ ಪೊಲೀಸರಿಗೆ ಪ್ರಶಂಸಾ ಪತ್ರವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಭೀಮಾಶಂಕರ್ ಗುಳೇರ್, ಎಡಿಷನಲ್ ಎಸ್ಪಿ ಶ್ರುತಿ, ಎಡಿಷನಲ್ ಎಸ್ಪಿ ಬಸರ್ಗಿ ಸೇರಿದಂತೆ ಇನ್ನುಳಿದ ಪೊಲೀಸರು ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.